राष्ट्रगीत शुरू कर। जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलसि तरंगा तव शुभ नामे जागे तव शुभ आशीष मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय। ಸುರಕ್ಷಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹೆಲ್ಮೆಟ್, ಹ್ಯಾಂಡ್ ಗ್ಲೌಸ್, ಅರ್ಥಿಂಗ್ ರಾಡ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಸುರಕ್ಷತಾ ಸಾಧನಗಳನ್ನು ಬಳಸುತ್ತೇನೆ ಮತ್ತು ನನ್ನ ಸಹಕರ್ಮಿಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ, ನನ್ನ ಕಂಪನಿಗೆ ಮತ್ತು ನನ್ನ ಕುಟುಂಬಕ್ಕೆ ಆಗುವ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ. ತಾವಸ್ಪೇಟೆ ಉಪವಿಭಾಗದ ಶಾಖೆಯಾದಂಥ ತ್ಯಾಮಗೊಂಡ್ಲು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ್ ಸಾಹೇಬ್ರೆ, ಅದೇ ಜಿ ಅವರಾದ ಹನುಮಂತರಾಜು ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಮಾರ್ಗದಾಳುಗಳೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಬೆಸ್ಕಾಂ ಸಿಬ್ಬಂದಿ ವರ್ಗದವರೇ, ನಿಮ್ಮ ವಾಡಿಯ ಸಂಸ್ಥಾಪಕರಾದಂಥ ಬಳಿಗಾರ್ ಅವರೇ ಹಾಗೂ ಉಮಾಶಂಕರ್ ಅವರೇ ಹಾಗೂ ಇನ್ನು ನಮ್ಮ ಗುತ್ತಿಗೆದಾರರು ಆಗಮಿಸಿದ್ದಾರೆ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಏನಿವತ್ತ ಬಳಿಗಾರ್ ಅವರು ಒಂದಿವತ್ತು ಅಭಿಯಾನ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಸುರಕ್ಷತಾ ಅಭಿಯಾನ ಅಂತ ಸುಮಾರು ಎಲ್ಲ ಕಡೆ ಎಲ್ಲ ಸಬ್ ಡಿವಿಷನ್ನು ಎಲ್ಲ ಶಾಖೆಗಳಲ್ಲೂ ಅವರು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಅವೇರ್ನೆಸ್ ಅಂತ ಅಂದರೆ ಇವತ್ತು ಲೈನ್ ಮ್ಯಾನ್ಗಳಿಗೆ ಭಾಳ ಅನಾಹುತಗಳಾಗ್ತವೆ, ನೋಡ್ತಾ ಇದ್ದೀರಾ. ಹೆಲ್ಮೆಟ್ಟು ಮತ್ತು ಅರ್ಥಿಂಗ್ ರಾಡು ಕೊಡುವ ಮುಖಾಂತರ ನಿಮಗೇನು ಸುರಕ್ಷತೆ ಬೇಕು. ಸುರಕ್ಷತೆ ಅಂತಂದರೆ ಏನು, ನಾವು ಇವತ್ತಿನ ದಿವಸ ಏನು ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ಇರಬೇಕು. ಏನು ನಾವು ದೇವಸ್ಥಾನಕ್ಕೆ ಹೋಗಿ ಇವತ್ತು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಆಂಜನೇಯಂಗೆ, ಅದೇ ರೀತಿ ಭಕ್ತಿ ಇರಬೇಕು. ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಮೈಂಡ್ ಕಾನ್ಸ್ಟೆಂಟ್ ಇರಬೇಕು. ಈ ಕೆಲಸ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಮೊಬೈಲ್ ಬಂದರೆ ಆ ಮೊಬೈಲ್ ಲಿಫ್ಟ್ ಮಾಡಬಾರ್ದು. ಆ ಮೊಬೈಲ್ನಿಂದ ಎಷ್ಟು ಅನಾಹುತ ಆಗ್ತಾ ಅಂತ ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ. ಮೊಬೈಲ್ ಮಾಡಬಾರ್ದು. ಯಾವುದೇ ಒಂದು ಲೈನ್ ಹತ್ಬೇಕಾದ್ರೆ, ಒಂದು ಸಣ್ಣ ಕೆಲಸ ಮಾಡ್ಬೇಕಾದ್ರೂ 2 ಕಡೆ ಅರ್ಥಿಂಗ್ ಮಾಡ್ಕೊಬೇಕು. ನಾನೀಗ ಸೆಂಟ್ರಲ್ ಒಂದು ಟ್ರಾನ್ಸ್ಫಾರ್ಮರ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಆ ಕಡೆ ಬದಿಲಿಗೂ ನೀವು ಅರ್ಥಿಂಗ್ ಮಾಡ್ಕೊಬೇಕು, ಈ ಬದಿಲೂ ಅರ್ಥಿಂಗ್ ಮಾಡ್ಕೊಬೇಕು. ಫಸ್ಟು ಕೆಳಗಡೆ ಅರ್ಥಿಂಗ್ ವೈರ್ ಟೈಟ್ ಮಾಡ್ಕೊಂಡು ಆಮೇಲೆ ಮೇಲ್ಗೆ ಹಾಕ್ಬೇಕು. ಅದನ್ನು ಕೆಲವು ಕಡೆ ಏನಾಗುತ್ತೆ ಅಂತ ಅಂದರೆ ಫಸ್ಟ್ ಮೇಲೆ ಹಾಕ್ತಾರೆ, ಆಮೇಲೆ ಕೆಳಗೆ ಹಾಕ್ತಾರೆ. ಅದು ಮಹಾನ್ ತಪ್ಪು. ನಾವು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಎಲ್ಲ ಲೈನ್ ಮ್ಯಾನ್ಗಳು ಹೇಳ್ತಾ ಇದ್ದೀವಿ. ಈ ಥರ ಅನಾಹುತಗಳು ನಮ್ಮ ಸ್ಟೇಷನ್ 220 ಸ್ಟೇಷನ್ನಲ್ಲಿ ಪೀಣ್ಯದಲ್ಲಿ ಇದೇ ಥರ ಆಯಿತು. ಫಸ್ಟು ಕೆಳಗಡೆ ಬಿಚ್ಚಿದ, ಫಸ್ಟ್ ಮೇಲ್ ಬಿಚ್ಚಿದಲ್ಲೇ ಕೆಳಗಡೆ ಬಿಚ್ಚಿದ, ಅವನಿಗೆ ಕರೆಂಟ್ ರಿವರ್ಸ್ ಬಂತು, ಹೋಯ್ತು. ಯಾಕೆಂದರೆ ಇವಾಗ UPS ಸರಿ ಇರಲ್ಲ, ಜನ್ರೇಟ್ರಿಂದ ಬ್ಯಾಕ್ ಫೀಡಿಂಗ್ ಬರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಆದ್ರೂ 2 ಕಡೆ ಅರ್ಥಿಂಗ್ ಮಾಡಿಕೊಂಡು ಫಸ್ಟು ಟಚ್ ಮಾಡ್ಕೊಂಡು, ಇವಾಗ ಭಾಳ ಚೆನ್ನಾಗಿರೋ ಸಲಕರಣೆಗಳು ಬಂದಿದ್ದಾವೆ. ಆದರೂ ನಿಮ್ಮ ಡಿಪಾರ್ಟ್ಮೆಂಟು ಕೆಲವು ಸಲಕರಣೆಗಳು ಕೊಡ್ತೈತೆ. ಹೆಲ್ಮೆಟ್ ನೀವು ಕರೆಂಟ್ ಕೊಡಬೇಕಾದ್ರೆ ಟಚ್ ಮಾಡ್ತಾ ಇರಬೇಕಾದ್ರೆ ಪವರ್ ಐತಾ ಇಲ್ಲ ಅನ್ನೋದು ನಮ್ಮ ಅರ್ತ್ ರಾಡಲ್ಲಿ ತೋರಿಸುತ್ತೆ. ಆ ಥರ ಇನ್ಸ್ಟ್ರೂಮೆಂಟ್ ಬಂದಿದೆ. ಅದನ್ನೆಲ್ಲ ನಿಮ್ಮವರೆಲ್ಲ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ದಯಮಾಡಿ ಮೇಲಧಿಕಾರಿಗಳು ಇರ್ಬೋದು, AEE ಇರ್ಬೋದು, SC ಇರ್ಬೋದು, ಚೀಫ್ ಇರ್ಬೋದು, ಆ ಸಲಕರಣೆಗಳು ಇವತ್ತು ಆಧುನಿಕ ಯುಗ, ನಾವೆಲ್ಲ ಆಧುನಿಕ ಯುಗ ಇದ್ದೀವಿ. ನಾವಿನ್ನೂ ಓಬಿರಾಯನ್ ಕಾಲದಲ್ಲಿ ಇಲ್ಲ. ನಾ ಇವತ್ತೇನು ಮನವಿ ಮಾಡ್ಕೊತಾ ಇಲ್ಲ, MD ಅವರು ತಾಂತ್ರಿಕ ಡೈರೆಕ್ಟರ್ ಅಂತ ನಮ್ಮ ರಮೇಶ್ ಅಣ್ಣವ್ರ ಟೆಕ್ನಿಕಲ್ ಡೈರೆಕ್ಟರ್ ಹತ್ರ, ಅಂದರೆ ಎಲ್ಲ ರೈನ್ ಮೇಲ್ಗೂ ಶೂ, ಹೆಲ್ಮೆಟ್ಟು, ಇವತ್ತು ಹೆಲ್ಮೆಟ್ಗೂ ಬಜಾರ್ ಬಂದಿದೆ.
ನಾವು ಕರೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಬ್ಯಾಕ್ ಫೀಡಿಂಗ್ ಬಂತು ಏನಂತಂದರೆ ಬ್ರಜರ್ ಬರುತ್ತೆ, ಲೈಟ್ ಬರೋ ಅಂಥ ಸಲಕರಣೆಗಳು ಬಂದಿದ್ದಾವೆ. ಅರ್ಥಿಂಗ್ ರಾಡು ಅಷ್ಟೇ, ನೀವು ಲೈನ್ ಹೋಗ್ತಾ ಅದು ಬಜರ್ ಬರುತ್ತೆ, ಲೈಟ್ ಬರ್ತೈತೆ, ನಮಗೆ ಕಾಣಿಸುತ್ತೆ. ಯಾಕೆಂದರೆ ಕರೆಂಟ್ ಯಾರ ಕಣ್ಗೂ ಕಾಣೋದಲ್ಲ. ಗಾಳಿ ಬೆಳಕು ಇದು ಖಂಡಿತವಾಗ್ಲೂ ಇದು ಯಾರ ಕಣ್ಗೂ ಕಾಣಲ್ಲ, ವಿದ್ಯುತ್ ಯಾರ ಕಣ್ಗೂ ಕಾಣಲ್ಲ. ಅಲ್ಲೈತೆ ಅಂತ ಟೆಸ್ಟ್ ಮಾಡಬೇಕು ಅಂದ್ರೆ ನಮಗೇನು ತಲೆ ಮೇಲೆ ಹೆಲ್ಮೆಟ್ ಇರ್ಬೋದು ಅಥವಾ ಅರ್ಥಿಂಗ್ ರಾಡ್ ಇರ್ಬೋದು, ಅದ್ರ ಮುಖಾಂತರನೇ ನಾವು ತಿಳ್ಕೊಬೇಕು. ಯಾಕೆಂದರೆ ನಾವೇನು ಯಾವುದು ಕರೆಂಟ್ ಎಲ್ಲಿಂದ ಬಂತು ಏನು ಗೊತ್ತಾಗಲ್ಲ. ಒಂದೊಂದ್ಸಲಿ ಜನರೇಟ್ರಿಂದ ಬರುತ್ತೆ, ಒಂದ್ಸಲಿ ಇದರಿಂದ ಬರ್ತೀವಿ, ಇವೆಲ್ಲ ಸೋಲಾರ್ಗಳು ಬಂದವೆ, ಅದರಿಂದಲೂ ಬರೋ ಅವಕಾಶ ಅಂತ ಭಾಳ ಇರ್ತೈತೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಮಾರ್ಗದಾಳು ಇರ್ಬೋದು, ಜೀವ ನಿಮ್ದಿರ್ಬೋದು ನಮ್ದಿರ್ಬೋದು ಎಲ್ಲ ಒಂದೇ. ಇವತ್ತಿನ ದಿವಸ ನಾವೇನೋ ಸಣ್ಣ ಅನಾಹುತ ಆದರೆ ಸುಮಾರು ಜನ ನೋಡ್ತಲೇ ಇರ್ತೀವಿ ಇವತ್ತಿನ ದಿವಸ ಎಷ್ಟು ಕಷ್ಟ ಇರುತ್ತೆ ಅಂತ. ಲೈನ್ ಕ್ಲಿಯರ್ ಇಲ್ಲದಲೇ ಯಾವುದೇ ಕಾರಣ 11 kV ಕೆಲಸ ನಮ್ಮ ದಯಮಾಡಿ ಮಾಡೋಕ್ಕೋಗ್ಬೇಡಿ. ಅದು 1 ಗಂಟೆ ಆಗಲಿ ಏನೂ ಆಗಲ್ಲ, 1 ಗಂಟೆ ಆದರೆ ನಿಂತೋಗುತ್ತೆ. ಆದರೆ ಇರ್ಬೋದು ಜೈ ಇರ್ಬೋದು, ಅವ್ರ ಮುಖಾಂತರ ಲೈನ್ ಕ್ಲಿಯರ್ ತಗೊಂಡೆ ತಾವು ಕೆಲಸ ನಿರ್ವಹಿಸಬೇಕು. ನೀವು ಯಾವತ್ತೂ ಹೇಳ್ತೀನಿ ಕೇಳಿ, ಯಾವುದೇ ಒಂದು ವರ್ಕು ಮೊಬೈಲಿಂದಲೇ ಹೆಚ್ಚಿಗೆ ಅನಾಹುತ. ಅದು ನೀವು ಕಂಬ ಹತ್ತಪ್ಪ ಯಾವುದೋ ಕಾಲು ಬಂತು ಖಂಡಿತ ಮುಟ್ಟೋಕೋಬೇಡಿ. ಕೆಳಗೆ ಬಂದಮೇಲೆ ಮಾತಾಡೋಣ, ಏನಾಗಲ್ಲ, ಅದೇನು ಹೊಡೋಗಲ್ಲ. ಅವೆಲ್ಲ ದಯಮಾಡಿ ಯಾವುದೇ ಮಾರ್ಗದಾಳಿರ್ಬೋದು, ಮೇಸ್ಟ್ರುಗಳು ಇರ್ತೀನಿ. ಇವತ್ತು ಸುಮಾರು ಮೇಸ್ತ್ರಿ ಇರ್ತಾರೆ, ಯಾರ್ಯಾರು ಹುಡುಗರು ಇದ್ದಾರೆ ಅವ್ರಿಗೆ ಹೇಳ್ಕೊಡ್ಬೇಕು ನೀವೆಲ್ಲನ. ಅವರು ಹೇಳ್ಕೊಡ್ಬೇಕು, ನಮ್ಮ ಜೈಗಳು ಹೇಳ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಯಾಕೆಂತಂದರೆ ಇವತ್ತು ನಾವು ಎಷ್ಟೇ ಹೆಂಗೆ ಹುಷಾರ ಕೆಲಸ ಮಾಡಿರುವ ಅನಾಹುತಗಳಾಗ್ತವೆ. ಅದನ್ನು ನೀವು ತಡೆಗಟ್ಟ ಅಂತ ಕೆಲಸನ ತ್ಯಾಮಗೊಂಡ್ಲನ್ನ ಎಲ್ಲ ಮಾರ್ಗದಾಳುಗಳು ಮಾಡ್ತೀರಾ ಅಂತ ನಾನು ಇವತ್ತಿನ ದಿವಸ ನಿಮ್ಮಲ್ಲಿ ಕಳಕಳಿಯ ಮನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಬರ್ಬೇಕು, ಕುಮಾರ್ ನಾಯಕ್ ಬರಬೇಕಾಯ್ತು, ಹಾಗೂ AW ಬರಬೇಕಾಯ್ತು, ಬಂದಿಲ್ಲ. ಅವ್ರೇನೋ ಕಾರ್ಯನಿಮಿತ್ತ ಬೇರೆ ಕಡೆ ಹೋಗಿದ್ದಾರೆ. ನಾವು ಇನ್ನೂ ಎಲ್ಲ ಸಬ್ ಡಿವಿಷನ್ ಮಾಡಬೇಕು ಅಂತ ನಮ್ಮ ಬಳಿಗಾರ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಎಲ್ಲ ಇಲ್ಲಂತೂ ಮಾಡಿದರೆ ಇಡೀ ನಮ್ಮ ಬೆಸ್ಕಾಂ ವ್ಯಾಪ್ತಿಗೆ ಇದು ಪಸರಿಸುತ್ತೆ. ಏನಿವತ್ತು ನಾವು ತ್ಯಾಮಗಂಡ್ಲಲ್ಲಿ ಅವೇರ್ನೆಸ್ ಮಾಡಿದ್ದೀವೋ ಖಂಡಿತವಾಗ್ಲೂ ಇದು ನಮ್ಮ ಇಡೀ ಬೆಸ್ಕಾಮ್ಗೂ ಹೋಗುತ್ತೆ. ಹೋದಂಥ ಕಾಲದ ಎಲ್ಲ ಕಡೆಯೂ ಇದೇ ಥರ ಒಂದೊಂದು ಕಾರ್ಯಕ್ರಮ ಆದರೆ ಅದು ಒಂದು ಸ್ವಲ್ಪ ಅವೇರ್ನೆಸ್ ಬರ್ತೈತೆ. ಇವತ್ತಿನ ದಿವಸ ನಾವು ನಮ್ಮ ಕಡೆಯಿಂದ ನಮ್ಗೆ ಹೇಳ್ದಾಗ ಹಿಂಗೆ ಹೆಲ್ಮೆಟ್ ಕೊಡಿಸಿ ಇದು ಕೊಡಿಸಿ ಅಂತ ನಿಮ್ಮ ಮುಖಾಂತರನೇ ಆಗಬೇಕು ಅಂದಾಗ ನಾನು ಇವತ್ತೆಲ್ಲ ತಂದಿದ್ದೀವಿ, ನಿಮಗೆಲ್ಲ ವಿತರಿಸ್ತೀವಿ. ಅದನ್ನು ಹಾಕ್ಕೊಂಡೇ ಕೆಲಸ ಮಾಡಿ. ಯಾಕೆಂದರೆ ಶೂ ಹಾಕೊಂಡು ಕಂಬ ಹತ್ತಕ್ಕಲ್ಲ, ನಮಗೂ ಗೊತ್ತಿದೆ, ಅದು ನಮಗೂ ಅನುಭವ ಇದೆ. ಅಂಥವೆಲ್ಲ ಮಾಡೋದು ಬೇಡ. ಆದರೆ ಲೈನ್ ಕ್ಲಿಯರ್ ಇಲ್ಲಲ್ಲ ಯಾವುದೇ ಕಾರಣಕ್ಕೆ ಕಂಬ ಹತ್ತಕೊಳ್ಬೇಡಿ. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಯಾಕೆಂದರೆ ನಾವು ದಾವಸ್ಪೇಟೆ ಸಬ್ ಡಿವಿಷನ್ 2-3 ಕಡೆ ಆದಾಗ ನಾವು ಅವತ್ತಿನ ದಿವಸ ಎಲ್ಲ ಇದ್ದು ಅನುಭವಿಸಿದ್ದೀವಿ ನಿಮ್ಮ ಜೊತೆಯಲ್ಲಿ. ನೀವಾದರೂ ಒಂದೇ, ನಾವು ಅದರ ಗುತ್ತಿಗೆದಾರರು ಎಲ್ಲ ಒಂದೇ ಇದರಲ್ಲಿ ಬಂದಿರೋಂಥವ್ರು. ದಯಮಾಡಿ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತೀರಾ ಅಂತ ನಿಮ್ಮನ್ನು ನಂಬಿ ನಾವು ಇವತ್ತು ನಮ್ಮನ್ನು ಕರೆಸಿ 2 ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ನಮ್ಮ ತ್ಯಾಮಗೊಂಡ್ಲನ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಮಾರ್ಗದಾಳುಗಳಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು ಅಂತ, ಕಿರಿಯ ಇಂಜಿನಿಯರ್ ಆಗಿ ತ್ಯಾಮಗೊಂಡ್ಲು ಶಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಪ್ರತಿ ವಾರ ಕಂಪನಿಯ ನಿಯಮಾನುಸಾರ ಪ್ರತಿಜ್ಞೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲೂ ಅದನ್ನು ಅಳವಡಿಸ್ಕೊಂಡು, ನಮ್ಮ ಕೆಲಸದಲ್ಲೂ ಅದನ್ನು ಅಳವಡಿಸ್ಕೊಂಡು, ಸುರಕ್ಷತೆಯನ್ನು ಕಾಪಾಡ್ಕೊಂಡು, ಏನು ನಮ್ಮ ಕಂಪನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಹೆಲ್ಮೆಟ್ಟು, ಹ್ಯಾಂಡ್ ಗ್ಲೌಸು, ಅರ್ಥಿಂಗ್ ರಾಡು ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಮುಂದೇನು ಅಂತ ಇದನ್ನು ಹೇಳ್ತೀವಿ. ಹಾಗೂ ಪ್ರತಿನಿತ್ಯ ನೀವುಗಳು ಅಷ್ಟೇ, ನಮ್ಮ ನೌಕರರುಗಳು ನಿಮ್ಮ ಜೀವನವನ್ನು ಮುಡುಪಾಗಿಟ್ಟು ಕರೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅದರಿಂದ ನೀವು ಆದಷ್ಟು ಮೇಯ್ನ್ ಇಂಪಾರ್ಟೆಂಟಾಗಿ ಸುರಕ್ಷತೆಗೆ ಒತ್ತನ್ನು ಕೊಡಬೇಕು, ಸುರಕ್ಷತೆಯನ್ನು ಮಾಡ್ಕೊಂಡೇ ಕೆಲಸ ಮಾಡಬೇಕು ಅಂತ ನಾವು ಈ ದಿನ ಒತ್ತಾಗಿ ಹೇಳ್ತಿದ್ವಿ. ಇನ್ನೂ ಹೆಚ್ಚಿನದಾಗಿ ನಮ್ಮ ಮಿತ್ರರಾದಂಥ, ನಮ್ಮ ವಾಣಿಯಾದಂಥ ನಮ್ಮ ಬಳಿಗಾರ ಸಾಹೇಬರು ಮತ್ತು ಅವರ ತಂಡದವರೆಲ್ಲ ಬಂದವರೆ ಇನ್ನೂ ನಮ್ಮಲ್ಲಿ ಕಾಳಜಿ ಮೂಡಿಸಿ ಈ ಒಂದು ಸುರಕ್ಷತೆಯನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ, ಅಂದರೆ ನಮ್ಮ ನೌಕರರಿಗಾಗಲಿ ಬೇರೆ ಸಾರ್ವಜನಿಕರಿಗಾಗಲಿ ಯಾವುದೇ ಥರದಂಥ ತೊಂದರೆ ಆಗದಂತೆ ಅದನ್ನು ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಇವತ್ತು ಬಂದಿದ್ದಾರೆ. ತುಂಬ ಹೃದಯದ ನಮಗೆ ಅವ್ರ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಅರ್ಪಿಸ್ತೀನಿ ಅಂತ ನಾನು ಈ ದಿನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದಾಬಾಸ್ಪೇಟೆ ಉಪವಿಭಾಗದ ತ್ಯಾಮಗೊಂಡ್ಲು ಶಾಖೆಗೆ ನಿಮ್ಮ ವಾಣಿಯ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಳಿಗಾರಣ್ಣವರು ಬಂದಿದ್ದಾರೆ. ಹಾಗೆ ಅವರ ಸಹಪಾಠಿಯವರಾದಂಥ ಉಮಾಶಂಕರಣ್ಣವರು ಬಂದಿದ್ದಾರೆ, ಹಾಗೂ ಹೊಟ್ಟೆ ನರಸಿಂಹಣ್ಣವರು ಬಂದಿದ್ದಾರೆ. ಇದೆಲ್ಲ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಏನು ನಮ್ಮ ಒಂದು ಈ ಶಾಖೆ ನಮ್ಮದು ತುಂಬ ಬಾರ್ಡರಲ್ಲಿರ್ತಕ್ಕಂಥ ಶಾಖೆ. ನಮ್ಮ ಶಾಖೆಯ ಮೇಲೆ ಇಷ್ಟು ಅಭಿಮಾನ ಹೊಂದಿ, ನಮಗೆ ನಮ್ಮ ಮೇಲೆ ಒಂದು ಗೌರವ ಇಟ್ಕೊಂಡು, ನಮ್ಮ ನೌಕರರ ಬಗ್ಗೆ ಕಾಳಜಿ ಹೊಂದಿ, ನಮ್ಮ ಶಾಖೆಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಸುರಕ್ಷತಾ ಸಲಕರಣೆಗಳನ್ನು ವಿತರಿಸೋದಕ್ಕೆ ಇವತ್ತು ಇವರು ಎಲ್ಲರೂ ಬಂದಿದ್ದಾರೆ. ನಮ್ಮ ಶಾಖೆಯ ಪರವಾಗಿ ಎಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ನೌಕರಲ್ಲಿ ಕೇಳ್ಕೊಳ್ಳೋದಿಲ್ಲ ಅಂದರೆ, ನಾವು ಪ್ರತಿದಿನ ಕೆಲಸ ಮಾಡ್ಬೇಕಾದ್ರೆ ಕರೆಂಟ್ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಕರೆಂಟ್ ಎಷ್ಟು ಅನಾಹುತ, ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾಹುತ ಇದೆ.
ಪ್ರತಿದಿನ ಕೆಲಸ ಮಾಡಬೇಕಾದ್ರೆ ನಾವು ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಒಂದು ಲೈನ್ ಕ್ಲಿಯರ್ ಆಗಿರಲಿ, ಏನೇ ಆಗಿರಲಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ ಅದನ್ನೆಲ್ಲ ಬದಿಗೊತ್ತಿ ಕೆಲಸದ ಕಡೆ ಗಮನ ಕೊಟ್ಟು ಸುರಕ್ಷತಾ ಮಾರ್ಗಗಳನ್ನು ಸಂಪೂರ್ಣವಾಗಿ ಅನುಸರಿಸಿ ನಮಗೆಲ್ಲ ಸುರಕ್ಷಾ ಸಾಧನಗಳನ್ನು ಬಳಸಿ, ನಮಗೆ ಕಟಿಂಗ್ ಪ್ಲೇಯರ್ ಇರ್ಬೋದು, ಹೆಲ್ಮೆಟ್ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಇರ್ಬೋದು, ಅರ್ಥಿಂಗ್ ರಾಡ್ ಇರ್ಬೋದು, ಅಥವಾ ನಮ್ಮದು GOS ರಾಡ್ ಇರ್ಬೋದು, ಪ್ರತಿಯೊಂದು ಸುರಕ್ಷಾ ಸಾಧನಗಳನ್ನು ಬಳಸಿ ಸುರಕ್ಷತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ರೀತಿ ಅನಾಹುತಗಳು ಆಗೋದಿಲ್ಲ. ನಮ್ಮ ಕಂಪ್ನಿಗೂ ಮತ್ತು ನಮಗೂ ವೈಯಕ್ತಿಕವಾಗಿ ತೊಂದರೆ ಆಗೋದಿಲ್ಲ. ಸುರಕ್ಷಾ ಸಾಧನಗಳನ್ನ ಬಳಸಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಳಗಾರ್ ಜಯಪ್ರಕಾಶ್ ಅಂತ, ನಿಮ್ಮ ವಾಣಿಯ ಸಂಪಾದಕ. ಕಳೆದ 2 ವರ್ಷಗಳಿಂದ ಲೈನ್ ಮ್ಯಾನ್ಗಳ ಸುರಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೀವಿ. ಒಂದಿಷ್ಟು ಕಳೆದ ವರ್ಷ ಫ್ಯಾಕ್ಟ್ ಚೆಕ್ ಅನ್ನುವ ಮುಖಾಂತರ ನಿಮ್ಮ ಎಲ್ಲ ಓಎಂಗಳಿಗೆ ಹೋಗಿ ಮಲಗಿರೋರ್ನ ಎಪ್ಸಿ ಸುರಕ್ಷತಾ ಸಾಧನಗಳನ್ನ ಬಳಸದೆ ಕೆಲಸ ಮಾಡ್ತಿರೋರನ್ನ ಕೇಳಿದ್ದೀವಿ. ಆಮೇಲೆ ವ್ಯಾನ್ಗಳಲ್ಲಿ ಚೆಕ್ ಮಾಡಿದ್ದೀವಿ. ನೀವು ಗ್ರಾಮೀಣ ಪ್ರದೇಶದ ಒಬ್ಬ ಮಾರ್ಗದಾಳುಗಳು, ನಿಮಗೆ ಸಹಜವಾಗಿ ಕ್ಯಾಂಪ್ಗಳಿದೆ ಅಲ್ವಾ? ಎಷ್ಟು ಜನ ಕ್ಯಾಂಪಲ್ಲಿ ಕೆಲಸ ಮಾಡ್ತಿರೋರು? ಎಲ್ಲರೂ ಕ್ಯಾಂಪೇ. ಎಷ್ಟು ಕ್ಯಾಂಪ್ ಇದೆ ಒಟ್ಟು ನಿಮ್ಮಲ್ಲಿ? 7 ಕ್ಯಾಂಪ್. ನಿಮ್ಮಲ್ಲಿ ಎಷ್ಟು ಟೋಟಲಿ ಎಷ್ಟು ಇದಿದೆ ಗೊತ್ತಾ ನಿಮಗೆ? ಕನೆಕ್ಷನ್ಸ್ ಎಷ್ಟಿದೆ ಅಂತ ಗೊತ್ತಾ ಲೈನ್ಮ್ಯಾನ್ಗಳಿಗೆ ಯಾರಿಗಾದ್ರು? ಎಷ್ಟು ಜನ ಗ್ರಾಹಕರಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಏನಾದರೂ ಗೊತ್ತಿಲ್ಲ. ಎಷ್ಟು ಫೀಡರ್ ಇದೆ ಅಂತ ಗೊತ್ತಾ? ಎಷ್ಟಿದೆ? ಒಬ್ಬೊಬ್ಬರು ಕ್ಯಾಂಪಲ್ಲಿ ಎಷ್ಟು ಬರುತ್ತೆ? 5, 9. ಎಷ್ಟು ಜನ ಇದ್ದೀರಿ ನೀವು? 9 ಜನಕ್ಕೆ 9 ಫೀಡರ್ಗೆ 4 ಜನ ಇದ್ದೀರಾ. 24 hours ನೀವೇ ಕೆಲಸ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ನೋಡಿ, ನೀವು ಸಿಟಿಯವ್ರಿಗಿಂತ ಭಿನ್ನ ನೀವು. ಯಾಕೆ ಅಂದರೆ ನಿಮಗೆ ವ್ಯಾನ್ ಇಲ್ಲ. 24 hours ಕೆಲಸ ಮಾಡ್ತೀರಾ. ಯಾವ ಟೈಮಲ್ಲಿ ಯಾವ ಗ್ರಾಹಕ ಯಾರಿಗೆ ಫೋನ್ ಮಾಡಲ್ಲ, ನಿಮಗೆ ಫೋನ್ ಮಾಡ್ತಾರೆ. ಯಾಕಂದರೆ ಕಳೆದ 25 ವರ್ಷಗಳಿಂದ ನೀವೆಲ್ಲ ಇಲ್ಲಿ ಸೆಟಲ್ಡ್. ಅಂದರೆ ನೀವು ಒಂಥರ ಏನಂದರೆ ನಿಮ್ಮ ತಂದೆಯ ಮನೆಯಲ್ಲಿದ್ದಂಥ ಮಕ್ಕಳಿದ್ದಂಗೆ ನೀವೆಲ್ಲ. ನೀವು ಏನೋ ಅತ್ತೆ ಮನೆಯಲ್ಲಿರೋರಲ್ಲ. ಹಂಗಾಗಿ ನಿಮ್ಮ ಸೆಟಲ್ಡು. ನಿಮಗೆ ಗಲ್ಲಿಲಿರೋ ಪ್ರತಿಯೊಬ್ಬರು ನಿಮ್ಗೆ ಪರಿಚಯ ಇರ್ತಾರೆ. ಪ್ರತಿಯೊಬ್ಬರು ನಿಮಗೆ ಫೋನ್ ಮಾಡ್ತಾರೆ. ನಿಮ್ಮ ನಂಬರೇ ಇರುತ್ತೆ. AEJಗಳು ಯಾರಂತಾನೆ ಗೊತ್ತಿರಲ್ಲ ಗ್ರಾಹಕರಿಗೆ ಅಲ್ವಾ? ಹಂಗಾಗಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಒಬ್ಬೊಬ್ಬರೇ ಹೋಗ್ತಾ ಇರ್ತೀರಾ. ನಿಮಗೆ ಕಾಡು ಮೇಡು ಇರುತ್ತೆ, ಕರಡಿ ಕಾಟ ಇರುತ್ತೆ, ಚಿರತೆ ಕಾಟ ಇರುತ್ತೆ, ಆನೆ ಕಾಟನೂ ಇರುತ್ತೆ, ನಾಯಿ ಕಾಟ ಇರುತ್ತೆ, ರಾತ್ರಿ ಕರೆಂಟ್ ಇರಲ್ಲ, ಕತ್ಲಿರುತ್ತೆ, ತುಂಬ ಕಷ್ಟ ಇರುತ್ತೆ. ನಿಮಗೆ ಬ್ಯಾಟ್ರಿ ಇಟ್ಕೊಳ್ಳೋಕ್ಕೆ ನಿಮ್ಗೆ ಒಬ್ಬ ಸಹಾಯಕನೂ ಇರಲ್ಲ. ಈ ಪರಿಸ್ಥಿತಿಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ಲೈನ್ಮ್ಯಾನ್ಗಳು ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. 24 hours ಕೆಲಸ ಮಾಡ್ತಾ ಇದ್ದೀರಾ. ಮೊನ್ನೆ ಒಬ್ಬ ಹುಡುಗ ನನಗೆ ಲೈನ್ಮ್ಯಾನು ಮೆಸೇಜ್ ಮಾಡಿದ್ದ, ಸರ್ 24 ಗಂಟೆ ಕೆಲಸ ಮಾಡ್ತೀವಿ ಸರ್, ನಾವು ಮನುಷ್ಯರು, ನಮಗೆ ಕುಟುಂಬ ಇದೆ, ನಮಗೂ ತಂದೆ ತಾಯಿಗಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರು ನೋಡ್ಕೊಳ್ಳೋಕ್ಕೆ ಅವ್ರು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಸರ್, 24 ಗಂಟೆ ನಾವು ಕ್ಯಾಂಪಲ್ಲೇ ಇರಬೇಕು, ಎಲ್ಲೂ ಹೋದ್ರೂ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಇಂಧನ ಇಲಾಖೆನೂ ಇದ್ರ ಬೇಗ ಆದಷ್ಟು ಗಣನೆಗೆ ತಗೊಂಡು ಬೇಗ ಒಂದಿಷ್ಟು ರಿಕ್ರೂಟ್ಮೆಂಟ್ಗಳನ್ನ ಮಾಡಿ. ನಿಮ್ಮಲ್ಲಿರುವಂಥ ಇವಾಗ ಒತ್ತಡ, ಮಾನಸಿಕ ಒತ್ತಡ ಆದರೆ ಯಾರಿಗಾದರೂ ಆಕ್ಸಿಡೆಂಟ್ ಆಗುತ್ತೆ. ಮಾನಸಿಕ ಒತ್ತಡ ಅನ್ನೋದು ತುಂಬ ಕಷ್ಟದ ಕೆಲಸ. ಅದನ್ನು ನಿರ್ವಹಿಸೋಕ್ಕಾಗಲ್ಲ. ಒಬ್ಬೊಬ್ಬರೇ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ. ನಿಮಗೂ ಯಾಕಂದರೆ ಪ್ರತಿ ಮನುಷ್ಯನಿಗೂ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಲೇಬರ್ ಆ್ಯಕ್ಟ್ ಇದೆ. ಇಲ್ಲಿ ಯಾರೂ ಏನೂ ಮಾಡಿರೋದಲ್ಲ, ಆ್ಯಕ್ಟೇ ಇದೆ ಅದರದ್ದು. ಆದರೆ ನೀವು 24 ಗಂಟೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ವಿಭಿನ್ನ, ನೀವು ನಿಜವಾಗ್ಲೂ ಒಂಥರ ಸೂಪರ್ ಮ್ಯಾನ್ಸ್ ಇದ್ದಂಗೆ. ನೀವು ಒಬ್ಬರೇ ಹೋಗೋದು, ಒಬ್ಬರೇ ಕೆಲಸ ಮಾಡೋದು. ಹಂಗಾಗಿ ಆದಷ್ಟು ಜಾಗೃತಿಯಿಂದ ಕೆಲಸ ಮಾಡಿ. 20 ವರ್ಷ ಆಗೋದು ನೀವು ಡಿಪಾರ್ಟ್ಮೆಂಟ್ ಬಂದು. 2 ವರ್ಷ ಆಗಿದೆ ಕೊಟ್ಟು ಪ್ರತಿ ದಿವಸ ಯೂಸ್ ಮಾಡುವಾಗ ಹಣ ಕ್ಲೀನಾಗಿ ಇಟ್ಕೊಳ್ರಣ. ಆಗುತ್ತೆ, ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಗಲೀಜ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಆಬ್ವಿಯಸ್ಲಿ ಗಲೀಜ್ ಆಗುತ್ತೆ, ಅದನ್ನೇ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ವಸ್ತು ಅದು, ನಿಮ್ಮ ಪ್ರಾಣ ಕಾಪಾಡೋದನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅದನ್ನ ಯಾರೋ ಒಬ್ರಿಗೆ ಹೇಳ್ತಾರೆ, ಏನು ನಿಮಗೆ ಅನ್ಸ್ಬೋದು, ಏನೇನೋ ಹೇಳ್ತಾನಲ್ಲಪ್ಪ ಇವನು ಅಂತ. ಏನೇನು ಹೇಳ್ತಲ್ಲ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಎಗಲೆತ್ತರಿಗೆ ಬೆಳೆದಿರೋ ಮಕ್ಕಳಿದಾವ, ಅವ್ನು ನೀವು ಬೆಳೆಸ್ಬೇಕು. ಮುಂದೆ ನೀವು ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಆಸೆ ಇಲ್ವ ನಿಮಗೆ? ಇದೆಯಲ್ಲ. ಹಾಗಾಗಿ ನಿಮ್ಮ ಅವಶ್ಯಕತೆ ತುಂಬ ಇದೆ ನಿಮ್ಮ ಕುಟುಂಬಕ್ಕೆ. ಆದಷ್ಟು ಜಾಗೃತರಾಗಿರಿ. ಸೀನಿಯರ್ಸ್ಗಳು ಆದಷ್ಟು ಜೂನಿಯರ್ಸ್. ಆಮೇಲೆ ನಾನು 15-17ನೇ ಬ್ಯಾಚ್ ಹುಡುಗರಿಗೆ ಹೇಳ್ತೀನಿ, ನಿಮ್ಮಲ್ಲಿ ಆ ದರ್ಪ, ಆ ಒಂದು ಏನು ನಾನು ಹೀರೋ, ನಾನು ಸೂಪರ್ ಮ್ಯಾನ್, ಇದನ್ನು ದಯವಿಟ್ಟು ಬದಿಗಿಟ್ಬಿಡಿ. ಅನುಭವದ ಮುಂದೆ ಯಾವ ಸೂಪರ್ ಮ್ಯಾನು ಕೆಲ್ಸಕ್ಕೆ ಬರಲ್ಲ. ಇವಾಗ ನೀವು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿರೋರು ಸುಮ್ಮನೆ ಕೇಳಿ ಏನಾಯಿತು ಅಂತ. ನಿಮಗೆ ಗುಬ್ಬಿಲಿ ಒಂದು ಪ್ರಕರಣ ನಡೀತು, ನೋಡಿದ್ದೀರಾ ಯಾರಾದರೂ? ಗುಬ್ಬಿ ವಿಡಿಯೋ ಯಾರು ನೋಡಿದ್ದೀರಾ? ಲೈನ್ ಮ್ಯಾನ್ ಹೋದ ವರ್ಷ ಯಾರು ನೋಡಿಲ್ವಾ? ಗುಬ್ಬಿಲಿ ಒಬ್ಬ ಲೈನ್ ಮ್ಯಾನು ಮೇಲೆ ಹತ್ತಿರ್ತಾನೆ, ಶಾಕ್ ಹೊಡೆಯುತ್ತೆ, ಕೆಳಗಡೆ ಇಳಿಸ್ಕೊಳ್ಳೋಕ್ಕೆ ಏನು ಸಾಧನಗಳಿಲ್ಲ.
ಏಣಿ ತಗೊಂಡು ಹಿಂಗೆ ತಿವಿತಾರೆ, ಮೇಲಿಂದ ಬೀಳ್ತಾನೆ ಕೆಳಗಡೆಗೆ. ದಯವಿಟ್ಟು ಸಿಗುತ್ತೆ, ಯಾರ ಹತ್ರ ಆದರೂ ಇದ್ರೆ ಶೇರ್ ಮಾಡ್ಕೊಳ್ಳಿ. ಆ ವಿಡಿಯೋನ ಒಮ್ಮೆ ನೋಡಿ, ಆ ಪರಿಸ್ಥಿತಿಲಿ ನಿಮ್ಮನ್ನು ನೀವು ಊಹಿಸ್ಕೊಳ್ಳಿ ಸಾಕು, ಬೇರೆ ಏನೂ ಮಾಡಬೇಡಿ. ನೀವು ಆ ಪರಿಸ್ಥಿತಿಗೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ, ಊಹಿಸ್ಕೊಳ್ಳಿ ಆ ಪರಿಸ್ಥಿತಿಲಿ ನಿಮಗೆ ಹೊಟ್ಟೆಲಿ ಹಂಗೆ ಕಲ್ಕೋಗ್ಬಿಡುತ್ತೆ. ಒಬ್ಬ ಮನುಷ್ಯನ ಹಿಂಗೆ ಏಣಿ ಹಾಕಿ ಕೆಳಗಡೆ ಇಡಿಸ್ಬೇಕಾ, ಎಂಥ ದೌರ್ಭಾಗ್ಯ. ಹಂಗಾಗಿ ಆ ಪರಿಸ್ಥಿತಿಗೆ ಯಾರೂ ಹೋಗೋದು ಬೇಡ. ಆದಷ್ಟು ಸುರಕ್ಷಿತ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿ. ಇವತ್ತು ನಮ್ಮ SLN ಗುತ್ತಿಗೆದಾರರಾದ ನರಸಿಂಹಣ್ಣವರು ನಿಮಗೋಸ್ಕರ ಒಂದಿಷ್ಟು ಅರ್ಥಾಡು, ಒಂದಿಷ್ಟು ಹೆಲ್ಮೆಟು, ಒಂದು ಸೆಟ್ ಗ್ಲೌಸನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮ ವಾಣಿಯ ಒಂದು ಮಾತಿಗೆ ಹೂಗೊಟ್ಟು ಹಿರಿಯರು ನಮಗೆ ಮಾರ್ಗದರ್ಶಕರಾದಂತಹ ನರಸಿಂಹಣ್ಣವರು ಈ ಒಂದು ಪರಿಕರಗಳನ್ನ ಕೊಡೋದಕ್ಕೆ ಒಪ್ಪಿ ಇವತ್ತು ನಿಮ್ಮ ತ್ಯಾಮಗೊಂಡ್ಲು ನಮಗೆ ಒಂದಿಷ್ಟು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಸಮರ್ಪಣೆಗೆ ನಿಮ್ಮ ವಾಣಿ ಕಡೆಯಿಂದ ನಾನು ತುಂಬ ಆಭಾರಿಯಾಗಿದ್ದೀನಿ ನರಸಿಂಹಣ್ಣ. ತುಂಬ ಯಾಕಂದರೆ ಇವತ್ತು ನಾವು ದುಡಿತಾ ಇರೋದು ಇಲ್ಲಿರುವಂತಹ ಗುತ್ತಿಗೆದಾರರೆಲ್ಲರೂ ದುಡಿತಾ ಇರೋದು ಈ ಕಂಪನಿ ಅಂದರೆ ಬೆಸ್ಕಾಮ್ ಎನ್ನುವ ತಾಯಿಯ ಮಡಿಲಿನಿಂದ ನಾವೊಂದಿಷ್ಟು ಊಟ ಮಾಡ್ತಾ ಇದ್ದೀವಿ, ನಮ್ಮ ಕುಟುಂಬಗಳು ಊಟ ಮಾಡ್ತಾ ಇದೆ. ಅದಕ್ಕೆ ನಾವೇನಾದರೂ ಕೊಡಬೇಕಲ್ಲ ರಿಟರ್ನ್. ಏನು ಕೊಡ್ಬೋದು? ಏನನ್ನೂ ಕೊಡೋಕ್ಕಾಗಲ್ಲ. ಸಣ್ಣ ಸೇವೆ ಮುಖಾಂತರ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಈ ಸಾಹೇಬರಾಗಿರ್ಬೋದು, AW ಸಾಹೇಬರಾಗಿರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಆಭಾರಿಗಳಾಗಿದ್ದೀನಿ. ಈ ಒಂದು ಕಾರ್ಯಕ್ರಮ ಪ್ರತಿದಿನ ಮಾಡಿ, ಸುರಕ್ಷತೆನ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡಬೇಡಿ, ಪ್ರತಿ ಕ್ಷಣ ಮಾಡಿ, ಪ್ರತಿದಿನ ಇದನ್ನು ಮಾಡಿ. ಒಂದು ವಿಡಿಯೋ ಕಳಿಸ್ಕೊಡ್ತೀರಾ ನನಗೆ? ಪ್ರತಿದಿನ ಮಾಡಿ ದಯವಿಟ್ಟು ಒಂದು ವಿಡಿಯೋ ಕಳಿಸ್ಕೊಡಿ. ಇದು ನನ್ನ ಒಂದು ವಿನಂತಿ, ಇದು ನಿಮ್ಮ ಕಡೆ. ಪ್ರತಿದಿನ ಮಾಡಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಮತ್ತು ಅಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ನರಸಿಂಹಣ್ಣವ್ರ ಕೈಯಿಂದ ಮತ್ತು ಮಲ್ಲಿಕಾರ್ಜುನ ಸರ್ ಕೈಯಿಂದ ಒಂದಿಷ್ಟು ಸುರಕ್ಷಿತ ಪರಿಕರಗಳನ್ನ ನಾವು ಡೊನೇಟ್ ಮಾಡ್ತೀವಿ. ಏನು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಒಂದು ಸುರಕ್ಷತೆ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ, ಎಲ್ಲರಲ್ಲೂ ಜಾಗೃತಿ ಮೂಡಿಸಿದಂತ ನಿಮ್ಮ ವಾಣಿಯ ನಮ್ಮ ಬಳಿಗಾರ್ ಸಾಹೇಬರಿಗೆ ವಂದನೆಗಳು. ನರಸಿಂಹಣ್ಣಂಗೆ SLN ಎಲೆಕ್ಟ್ರಿಕಲ್ ನರಸಿಂಹಣ್ಣನವರು ಎಲ್ಲ ಕೆಲವೊಂದು ಉಪಕರಣಗಳನ್ನೆಲ್ಲ ಕೊಟ್ಟು, ನಮಗೆ ಸಾಮಗ್ರಿಗಳನ್ನು ಕೊಟ್ಟು, ನಮ್ಮ ನೌಕರರಲ್ಲಿ ಒಂದು ಕಾಳಜಿ ವಹಿಸುವಂತೆ ಮಾಡಿ ಒಂದು ಸಾಮಗ್ರಿಗಳನ್ನು ನೀಡಿದ್ದಾರೆ. ಅವ್ರಿಗೂ ವಂದನೆಗಳು. ಅದೇ ರೀತಿ ಉಮಾಶಂಕರ್ ಅವರು ಇದಕ್ಕೆ ಬಂದು ಅವರು ಸಹಕಾರ ಕೊಟ್ಟು ನಮ್ಮ ನೌಕರರಲ್ಲಿ ಒಂದು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದರೆ ಅವ್ರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ಇದೆಲ್ಲ ಬೇಡ ಆಗಿತ್ತು. ಇರಲಿ ಸರ್, ಇರಲಿ. ಥ್ಯಾಂಕ್ ಯು.